ಇದು ಟ್ಯೂಸ್ಡೇ ಈವ್ನಿಂಗ್ ಇಂದ ಮಾಡಿರೋ ವ್ಲಾಗ್. ಇವತ್ತು ನೈಟ್ ಊಟಕ್ಕೆ ಚಿಕನ್ ಏನಾದ್ರು ಮಾಡೋಣ ಅಂತ ಚಿಕನ್ ತಗೊಂಡು ಹೋಗೋಕೆ ಬಂದಿದ್ವಿ. ಒಂದ್ ಅರ್ಧ ಕೆಜಿ ತಂದಿದ್ವಿ ಅಷ್ಟೇ. ನಮ್ಮ ಮನೇಲಿ ಯಾರು ಅಷ್ಟೇನ್ ತಿನ್ನಲ್ಲ. ಇನ್ನು ನಾನಂತೂ ನಾನ್ ವೆಜ್ ಏನು ತಿನ್ನೋದೇ ಇಲ್ಲ. ನನ್ ಮಗ್ಳಿಗೆ ಮತ್ತೆ ನಮ್ಮ ಯಜಮಾನ್ರು ಅಷ್ಟೇ ತಿನ್ನೋದು. ಅದಕ್ಕೆ ಸುಮ್ನೆ ವೇಸ್ಟ್ ಆಗ್ಬಾರ್ದು ಅಂತ ಅರ್ಧ ಕೆಜಿ ಅಷ್ಟೇ ತಂದಿದ್ವಿ. ನಾನಿಲ್ಲಿ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಮಸಾಲೆ ಹುರ್ಕೊಳ್ಳೋದಿಕ್ಕೆ ಒಂದ್ ಪ್ಯಾನ್ ಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಸೋಂಪುನ ಹಾಕಿ ಹುರ್ಗಡ್ಲೆ, ಗಸಗಸೆ, ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಗ್ಯಾಸ್ ಆಫ್ ಮಾಡಿ ಆಮೇಲೆ ಧನಿಯಾ ಪೌಡರ್, ಕಾಯಿ ತುರಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಈ ಕಡೆ ಕುಕ್ಕರ್ ಇಟ್ಟು ನಾನಿಲ್ಲಿ ಗಾಣದ ಕಡಲೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಅರಿಶಿನ ಹಾಕಿ ಚಿಕನ್ ಚೆನ್ನಾಗಿ ತೊಳೆದು ನೀರ್ ಸೋರಕ್ಕೆ ಇಟ್ಟಿದೆ. ಅದನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಫ್ಲೇವರ್ಗೆ ಸ್ವಲ್ಪ ತುಪ್ಪ ಹಾಕಿ ಕಲರ್ಗೆ ಅಂತ ಕಾಶ್ಮೀರ್ ಚಿಲ್ಲಿ ಪೌಡರ್ ನ ಹಾಕೊಂಡಿದ್ದೀನಿ. ಖಾರಕ್ಕೆ ನಾನು ಒಣಮೆಣಸಿನಕಾಯಿ ಯೂಸ್ ಮಾಡ್ಕೊಂಡಿರೋದ್ರಿಂದ ಖಾರದ ಪುಡಿ ಏನು ಹಾಕೊಂಡಿಲ್ಲ. ಸ್ವಲ್ಪ ಪೆಪ್ಪರ್ ಪೌಡರ್, ಪುದೀನ ಸೊಪ್ಪು ಹಾಕಿ ಹಂಗೆ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕಿ 3-4 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರಿಗೆ ನಾನ್ ವೆಜ್ ಅಲ್ಲಿ ಡ್ರೈ ಫ್ರೈ ಮಾಡೋದಕ್ಕಿಂತ ಗ್ರೇವಿ ತರ ಇದ್ರೇನೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಈ ಕನ್ಸಿಸ್ಟೆನ್ಸಿ ಸಾಕು. ಇನ್ನು ಗಟ್ಟಿಯಾಗಿ ಬೇಕಾದ್ರೂ ಮಾಡ್ಕೊಳ್ಬಹುದು. ಇದ್ರ ಜೊತೆ ಮುದ್ದೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇದು ಮಾಡೋ ಅಷ್ಟ್ರಲ್ಲೇ ಲೇಟ್ ಆಗ್ಬಿಟ್ಟಿತ್ತು. ಬೇಡ ರೈಸ್ ಸಾಕು ಅಂದ್ರು, ಹಂಗಾಗಿ ರೈಸ್ನೇ ಹಾಕೊಟ್ಟಿದ್ದು. ಸಾಂಬಾರ್ ಟೇಸ್ಟ್ ಚೆನ್ನಾಗಿತ್ತಂತೆ. ಇನ್ನು ನಾನಂತೂ ಉಪ್ಪು ಖಾರ ಏನು ಟೇಸ್ಟ್ ಮಾಡೇ ಇಲ್ಲ. ಅದೇನೋ ನಂಗೆ ಇಷ್ಟ ಆಗಲ್ಲ ಅಷ್ಟೇ. ನಾನ್ ವೆಜ್ ಅಡ್ಗೆ ಮಾಡಿದ್ರೆ ಅವರೇ ನೋಡಿ ಹೇಳ್ತಾರೆ. ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂದ್ಲು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ಲಾನ್ ಇದ್ದಿದ್ದು ಮಂಗಳವಾರ ಚಿಕನ್ ಮಾಡಿದ್ರೆ ನೆಕ್ಸ್ಟ್ ಡೇ ಅದೇ ಸಾಂಬಾರ್ಗೆ ಚಪಾತಿ ಏನಾದ್ರು ಮಾಡಿ ತಿನ್ಬೋದು ಅಂತ. ಅದೇ ತರ ಚಪಾತಿನ ಮಾಡಿದ್ದೆ. 2 ಬಾಕ್ಸ್ ಅಲ್ಲಿ ಸಾಂಬಾರು, 1 ಬಾಕ್ಸ್ ಅಲ್ಲಿ ಚಪಾತಿ ಮತ್ತೆ 1 ಬಾಕ್ಸ್ ಅಲ್ಲಿ ವೈಟ್ ರೈಸ್ ನ ಹಾಕಿದ್ದೆ. ಅವ್ರಿಗೆ ಮಧ್ಯಾಹ್ನಕ್ಕೂ ಊಟಕ್ಕಾಗತ್ತೆ ಅಂತ. ಥ್ಯಾಂಕ್ ಯು.